ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರುಣ್ ತಗೋ. ಥ್ಯಾಂಕ್ ಯು ಅಣ್ಣ. ಏ ಥ್ಯಾಂಕ್ಸ್ ಅಲ್ಲ, ಯಾಕೆ ಇಟ್ಸ್ ಓಕೆ. ಥ್ಯಾಂಕ್ಸ್ ಬಾಬಾ. ಯಾ ಬಟ್ ಇದು ನಾನು ಹಾಗೆ ಕೊಡ್ತಾ ಇಲ್ಲ, ಒಂದು ಕಂಡೀಷನ್ ಮೇಲೆ ಕೊಡ್ತಾ ಇದ್ದೀನಿ. ಈ ದುಡ್ಡನ್ನ ನೀವು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಳ್ಳಿ. ಬಿಸ್ನೆಸ್ ಚೆನ್ನಾಗಾದಾಗ ಈ ದುಡ್ಡು ನನಗೆ ನೀವು ವಾಪಸ್ ಕೊಡಬೇಕು. ಅಂದರೆ ಇಂಟ್ರೆಸ್ಟ್ ಫ್ರೀ ಲೋನ್ ಥರ, ಬಟ್ ಲೋನ್ ಅಂತೂ ತೀರಿಸಲೇಬೇಕು. ಅಣ್ಣ ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ ಅಶ್ವಿನಿ. ನಾನು ಹಾಗೆ ದುಡ್ಡು ಕೊಟ್ಟಿದ್ರೆ ಅರುಣ್ ಸ್ವಾಭಿಮಾನಕ್ಕೆ ಪೆಟ್ಟಾಗಿರೋದು. ನಾನು ಈ ರೀತಿ ದುಡ್ಡು ಕೊಡೋದ್ರಿಂದ ಅವನಿಗೆ ಇದನ್ನು ತೀರಿಸಬೇಕು, ಇದಕ್ಕೋಸ್ಕರ ಇನ್ನಷ್ಟು ಕಷ್ಟಪಡಬೇಕು ಅನ್ನೋ ಕಿಚ್ಚುಟ್ಕೊಳ್ಳುತ್ತೆ. ಅದು ಅಲ್ಲದೆ ಹಾಗೆ ದುಡ್ಡು ಕೊಟ್ಟರೆ ಆ ದುಡ್ಡಿಗೂ ಬೆಲೆ ಇರಲ್ಲ, ಅದನ್ನು ತೊಗೊಂಡವ್ರಿಗೂ ಬೆಲೆ ಇರಲ್ಲ. ಅರುಣ್ಗೆ ಇದು ಸಹಾಯ ಅಂತಾಗಲಿ ಅನುಕಂಪ ಅಂತಾಗಲಿ ಅನ್ನಿಸ್ಬಾರ್ದು. ಅವನನ್ನು ನಂಬಿ ನಾನು ಮಾಡ್ತಾರೋ ಇನ್ವೆಸ್ಟ್ಮೆಂಟ್ ಅಂತ ಅವ್ನಿಗೆ ಅನ್ನಿಸ್ಬೇಕು. ಆವಾಗ ಅವ್ನಿಗೆ ಇನ್ನಷ್ಟು ಸೀರಿಯಸ್ನೆಸ್ ಬರುತ್ತೆ. ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ನು ಇನ್ನಷ್ಟು ಎಫರ್ಟ್ ಹಾಕ್ತಾನೆ. ಬಿಸ್ನೆಸ್ ಚೆನ್ನಾಗುತ್ತೆ, ನೀವೆಲ್ಲರೂ ಚೆನ್ನಾಗಿರ್ತೀರಿ. ಸೋತಿದ್ದೀವಿ ಅಂತ ತಲೆ ಕೆಡಿಸ್ಕೋಬೇಡಿ. ಎಲ್ಲಿ ಕಳ್ಕೊಂಡಿರ್ತೀರೋ ಅಲ್ಲೇ ಅಚೀವ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಭೂಮಿಕಾ ಅವರಿಂದ. ಹಾಗಂತ ಹೆಂಡತಿ ಮಾತು ಕೇಳಿ ದುಡ್ಡು ಕೊಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ನೀವು ಚೆನ್ನಾಗಿರಬೇಕು, ನಿಮ್ಗೊಂದು ಜವಾಬ್ದಾರಿ ಇರಬೇಕು. ಯಾಕೆಂದರೆ ಯಾವಾಗಲೂ ನಾನು ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಈಗಾಗಲೇ ಅರ್ಧ ಆಯಸ್ಸು ಮುಗಿದೋಗಿದೆ. ಅರ್ಧ ಏನು ಈಗಿನ ಕಾಲದಲ್ಲಿ ಕಾಲ ಆಯಸ್ಸೇ ಮುಗಿದೋಗಿದೆ. ಏನ್ ಮಾತು ಅಂತ ಆಡ್ತಿದ್ದೀರಾ? ಸುಮ್ಮನೆ ಮಾತುಗಂದೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಅಂಥದ್ದೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ಸುಮ್ಮನೆ ಮಾತುಗೂ ಹೀಗೆಲ್ಲ ಮಾತಾಡ್ಬೇಡಿ ನೀವು. ಓಕೆ ಸಾರಿ, ಮತ್ತೆ ಮುಂದುವರಿಸ್ಬೋದಾ? ಸಾರಿ. ನೋಡಿ, ನೀವಿಬ್ಬರಿಗೂ ದೊಡ್ಡ ಭವಿಷ್ಯ ಇದೆ. ನೀವು ಜೀವನ ಇನ್ನೂ ಎಷ್ಟೋ ನೋಡಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಅದಕ್ಕೊಂದು ಶಕ್ತಿ ಬೇಕು. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರ, ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಾಗಲಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಪ್ರಾಫಿಟ್ ಮಾಡಲಿ. ಆದಷ್ಟು ಬೇಗ ನನ್ನ ಲೋನ್ನ ತೀರಿಸುವಾಗ. ಚಲ, ಗುಡ್ ಲಕ್. ಬಾಯ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನೋಡೋ, ನಾವು ಎಷ್ಟೇ ದೊಡ್ಡ ಮನುಷ್ಯರಾದರೂ, ಎಂಥದೇ ದೊಡ್ಡ ಸಾಮ್ರಾಜ್ಯ ಅರಮನೆ ಕಟ್ಟಿದ್ರು, ನಮ್ಮ ಬೇರು ಅಂತ ಇರೋದು ನಮ್ಮ ಫ್ಯಾಮಿಲಿಲೇ. ಆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋಳು ಮತ್ತು ಸರಿದೂಗಿಸ್ಕೊಂಡು ಹೋಗೋಳು ಒಂದು ಹೆಣ್ಣೆ. ನಮ್ಮ ಜೀವನದ ಫಸ್ಟ್ ಹಾಫ್ನಲ್ಲಿ ತಾಯಿ ಇದ್ದರೆ ಸೆಕೆಂಡ್ ಹಾಫ್ನಲ್ಲಿ ಹೆಂಡತಿ ಇರ್ತಾಳೆ. ತಾಯಿ ನಮಗೆ ಸಾಕಿ ಸಲಹಿ ಫಲ ತುಂಬಿದ್ರೆ ಹೆಂಡತಿ ಛಲ ತುಂಬ್ತಾಳೆ. ನಮ್ಮ ಕನಸುಗಳಿಗೆ, ನಮ್ಮ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿರ್ತಾಳೆ. ಕೊನೆಯವರೆಗೂ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ, ಗೈಡ್ ಆಗಿ, ಫಿಲಾಸಫರ್ ಆಗಿರ್ತಾಳೆ. ಅಂಥವ್ರ ಮಾತು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.